ನಮಸ್ಕಾರ ಎಲ್ಲರಿಗೂ. ನೆಗೆಟಿವ್ ಎನರ್ಜಿಯನ್ನ ತೆಗಿಲಿಕ್ಕೆ ಒಂದು ಮನೆಯಲ್ಲಿ ಮಾಡ್ಕೊಳ್ಳುವಂತ ಸಿಂಪಲ್ ಪರಿಹಾರ. ಬಿಸ್ನೆಸ್ ಪ್ಲೇಸ್ ಆಗಿದ್ರು ಸರಿ, ಅಲ್ಲಿ ನೀವು ಈ ಪರಿಹಾರವನ್ನ ಮಾಡ್ಕೊಂಡು ನೆಗೆಟಿವ್ ಎನರ್ಜಿಯನ್ನ ತೆಗೆದ್ಬಿಟ್ಟು ಎಲ್ಲ ರೀತಿಯಿಂದ ಒಳ್ಳೆ ಫಲಗಳನ್ನ ಪಡ್ಕೊಳ್ಬಹುದು. ಏನಂದ್ರೆ, ಒಂದು ಗಾಜಿನ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸ್ ಅನ್ನ ತಗೊಳ್ಳಿ, ಅದರಲ್ಲಿ ನೀರನ್ನ ಹಾಕ್ಬೇಕು. ಫುಲ್ ನೀರನ್ನ ತುಂಬಿ, ಮತ್ತೆ ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಒಂದು ಹಿಡಿ ಕಲ್ಲುಪ್ಪು ಆ ನೀರನ್ನ ಒಳಗೆ ಹಾಕಿರ್ಬೇಕು. ಅಂದ್ರೆ ಒಂದು ಗ್ಲಾಸ್ ಗಾಜಿಂದು ಜೊತೆಗೆ ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪು, ಅದರಲ್ಲಿ ನೀರು, ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ನೋಡ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ಮನೆಯಲ್ಲಿ ಇರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿ ಈ ಗ್ಲಾಸ್ ಒಳಗೆ ಬಂದ್ಬಿಟ್ಟು ಮನೆ ಎಲ್ಲ ಏನಾಗ್ಬೇಕು, ಪಾಸಿಟಿವ್ ವೈಬ್ಸ್ ಇಂದ ತುಂಬಬೇಕು ಅಂತ ತಿಳ್ಕೊಂಡು ಸಂಕಲ್ಪನ ಮಾಡ್ಕೋಬೇಕು. ಅದೇ ರೀತಿ ಬಿಸ್ನೆಸ್ ಪ್ಲೇಸ್ ನಲ್ಲಿ ಮಾಡ್ತಿರ್ಬೇಕಾದ್ರೂ ಕೂಡ ಹಂಗೇನೆ, ಇಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಬಿಸ್ನೆಸ್ ನಲ್ಲಿ, ಅಂದ್ರೆ ಎಲ್ಲಿ ಒಂದು ಆಫೀಸ್ ಇರುತ್ತೋ, ಒಂದು ಬಿಸ್ನೆಸ್ ಪ್ಲೇಸ್ ಇರುತ್ತೋ, ಅಲ್ಲಿ ಒಂದೇ ರೂಮ್ ಇದ್ರೆ ಒಂದೇ ರೂಮ್ ಅಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸುಮಾರು ರೂಮ್ಗಳಿದ್ರೆ ಅಲ್ಲೂ ಕೂಡ ನೀವು ಅದನ್ನ ತಗೊಂಡ್ಬಿಟ್ಟು ಅಡ್ಡಾಡ್ಬೇಕಾಗತ್ತೆ. ಅಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ನನಗೆ ಕ್ಲೈಂಟ್ಸ್ ಕಸ್ಟಮರ್ ಜಾಸ್ತಿ ಬಂದ್ಬಿಟ್ಟು ನನಗೆ ಬೆನಿಫಿಟ್ ಸಿಗ್ಲಿ ಅಂತ ತಿಳ್ಕೊಂಡು ಹೇಳ್ಕೋಬೇಕು. ಅದಾದ ನಂತರ ಆ ಗ್ಲಾಸ್ ಏನ್ ಬರತ್ತಲ್ಲ, ನಾವು ಕೈಯಲ್ಲಿ ಹಿಡ್ತಿರ್ತೀವಿ, ಅದನ್ನ ತಗೊಂಡ್ಬಿಟ್ಟು ಪ್ರತಿ ಒಂದು ರೂಮ್ ದಲ್ಲಿ ಕಾರ್ನರ್ ಏನ್ ಮಾಡ್ಬೇಕು, ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅಡ್ಡಾಡ್ಬೇಕು ಮನೆಯಲ್ಲೆಲ್ಲ. ಅದಾದ ನಂತರ ಹಾಲು ಪೂರಾ ಎಲ್ಲ ತಿರುಗ್ತೀರ ಮನೆಯಲ್ಲಿ. ತಿರುಗಾದ ನಂತರ ಮನೆಯಿಂದ ಆಚೆ ಹೋಗ್ಬಿಟ್ಟು ನಿಮ್ ಕಾಂಪೌಂಡ್ ಬರತ್ತಲ್ಲ, ಕಾಂಪೌಂಡ್ ದಿಂದ ಆಚೆ ಅದನ್ನ ಏನ್ ಮಾಡ್ಬೇಕು, ನೀವು ಅಡ್ಡಾಡಬಾರ್ದು ಅಂತ ಜಾಗಕ್ಕೆ ಅದನ್ನ ಚೆಲ್ಬಿಡ್ಬೇಕು. ಅಂದ್ರೆ ಸೈಡಿಗೆ ನೀವು ಆ ನೀರನ್ನ ಚೆಲ್ಬಿಡ್ತೀರ. ಯಾವುದು ಉಪ್ಪು ತುಂಬಿದ ನೀರೇನಿರುತ್ತಲ್ಲ ಗ್ಲಾಸ್ ದಲ್ಲಿ, ಅದನ್ನ ನೀವು ರಿಮೂವ್ ಮಾಡ್ತೀರಾ, ಚೆಲ್ಬಿಡ್ತೀರಾ. ಅದು ಕಾಂಪೌಂಡ್ ಇದ್ರೆ ಕಾಂಪೌಂಡ್ ದಿಂದ ಆಚೆ ಹಾಕಿ, ಕಾಂಪೌಂಡ್ ಇರದೇ ಇದ್ದಾಗ ನೀವು ಹಾಗೆ ಅದನ್ನ ಏನ್ ಮಾಡ್ಬಿಡಿ, ಒಂದ್ ಸೈಡು ಚೆಲ್ಬಿಡಿ. ಅದಾದ ನಂತರ ಅದೇ ರೀತಿ ನೀವು ಬಿಸ್ನೆಸ್ ಪ್ಲೇಸ್ ಅಲ್ಲಿ ಕೂಡ ಇದ್ದಾಗ ಸೇಮ್ ಮನೆ, ನಿಮ್ಮ ಬಿಸ್ನೆಸ್ ಪ್ಲೇಸ್ ಅಂದ್ರೆ ನಿಮ್ ಏನ್ ಆಫೀಸ್ ಬರುತ್ತೆ ಅಲ್ಲೂ ಕೂಡ ಅಡ್ಡಾಡ್ಬಿಟ್ಟು ಅದನ್ನ ತಗೊಂಡು ಹೋಗ್ಬಿಟ್ಟು ಬಿಸ್ನೆಸ್ ಪ್ಲೇಸ್ ಇಂದ ಆಚೆ ಹಾಕ್ಬಿಡಿ. ಅದರಿಂದ ಕೂಡ ನಿಮಗೆ ಕ್ಲೈಂಟ್ಸ್ಗಳು, ಗ್ರಾಹಕರು ಜಾಸ್ತಿ ಬಂದ್ಬಿಟ್ಟು ಎಲ್ಲಾ ರೀತಿಯಿಂದ ನಿಮಗೆ ಬಿಸ್ನೆಸ್ ಅಲ್ಲಿ ಇನ್ಕ್ರೀಸ್ ಅಂದ್ರೆ ಹೆಚ್ಚಳತೆಯನ್ನ ನಾವು ನೋಡ್ತೀವಿ. ಈ ಸಿಂಪಲ್ ಪರಿಹಾರವನ್ನ ಮಾಡಿಕೊಂಡು ಎಲ್ಲರೂ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಧನ್ಯವಾದಗಳು.